Hello everyone, I am Santosh. Today we are going to discuss some more examples on algorithms. Okay, last class ಅಲ್ಲಿ algorithm ಅಂದ್ರೆ ಏನು ಅಂತ ತಿಳ್ಕೊಂಡು some example ಅನ್ನ ಸಾಲ್ವ್ ಮಾಡಿದ್ವಿ. ಇವತ್ತು some more examples on algorithms we are going to write. Okay, let us write one more algorithm. The algorithm to find area of circle. ಅಂದ್ರೆ we are going to write algorithm to find area of circle. Area of circle ನಾವು ಕಂಡುಹಿಡಿಬೇಕಾಗಿದೆ. ಈಗ ಅದಕ್ಕೋಸ್ಕರ ಒಂದು ಅಲ್ಗೋರಿದಮ್ ಬರೀಬೇಕು. And as you all know, what is the formula to find area of circle? Area of circle ಕಂಡುಹಿಡಿಯಕ್ಕೆ ಏನು ಫಾರ್ಮುಲಾ ಇದೆ? I will write here. Area of circle formula is, ನಾವು ಇಲ್ಲಿ ಬರೆದಿಟ್ಕೊಳ್ಳೋಣ, ಏರಿಯಾ ಆಫ್ ಸರ್ಕಲ್ is equal to pi r square. ಇದೆಲ್ಲರಿಗೂ ಗೊತ್ತಿರೋ ವಿಚಾರ. ಏರಿಯಾ ಆಫ್ ಸರ್ಕಲ್ is pi r square. ಅಂಡ್ ನಾವು ಕಂಪ್ಯೂಟರ್ನಲ್ಲಿ ಪೈ ಅಥವಾ ನಮ್ಮ ಸಿ ಪ್ರೋಗ್ರಾಮಿಂಗ್ನಲ್ಲಿ ಪೈ ಅನ್ನೋ ಸಿಂಬಾಲ್ ಅನ್ನ ಯೂಸ್ ಮಾಡೋಕ್ಕಾಗೋದಿಲ್ಲ. ಅದಕ್ಕೆ ನಮಗೆ ಗೊತ್ತಿದೆ ವಾಟ್ ಈಸ್ ದ ಪೈ ವ್ಯಾಲ್ಯೂ. ಪೈ ವ್ಯಾಲ್ಯೂ ಆಲ್ರೆಡಿ ನಮಗೆ ಗೊತ್ತಿದೆ, ಅದನ್ನೇ ನಾವು ಡೈರೆಕ್ಟ್ ಆಗಿ ಯೂಸ್ ಮಾಡ್ಬೋದು. ದಟ್ ಈಸ್ ವಾಟ್ ಪೈ ಇಸ್ ಈಕ್ವಲ್ ಟು 3.142 ಅಂತ ನಮಗೆ ಆಲ್ರೆಡಿ ಗೊತ್ತಿದೆ. ಹಂಗಿದ್ರೆ ಏರಿಯಾ ಆಫ್ ಸರ್ಕಲ್ ಕಂಡು ಹಿಡಿಯೋಕ್ಕೆ ನಮಗೆ ಬೇಕಾಗಿರೋ ಇನ್ಪುಟ್ ವ್ಯಾಲ್ಯೂ ಯಾವುದು? ದಟ್ ಈಸ್ ರೇಡಿಯಸ್. ದಟ್ ಈಸ್ ವಾಟ್ ಆರ್. ಪೈ ವ್ಯಾಲ್ಯೂ ಆಲ್ರೆಡಿ ಗೊತ್ತಿದೆ, ಇನ್ನೊಂದು ಆರ್ ವ್ಯಾಲ್ಯೂ ಗೊತ್ತಾಗ್ಬಿಟ್ರೆ we can easily find area of circle. Okay, hangidre we will start writing the algorithm. That is, first step is always start. And what input we are going to give? ಇಲ್ಲಿ ಏನು ಇನ್ಪುಟ್ ಕೊಡಬೇಕು? ಪೈ ವ್ಯಾಲ್ಯೂ ಆಲ್ರೆಡಿ ಗೊತ್ತಿದೆ, ಆರ್ ವ್ಯಾಲ್ಯೂ ಅನ್ನ ಇನ್ಪುಟ್ ಆಗಿ ಕೊಡಬೇಕು. ಇನ್ಪುಟ್ ಆರ್ ರೀಡ್ ಆರ್ ಎಂಟರ್ ಆರ್ ವ್ಯಾಲ್ಯೂ. ಆರ್ ವ್ಯಾಲ್ಯೂ ಮೀನ್ಸ್ ರೇಡಿಯಸ್. I am storing the radius in R. R ನಮಗೆ ವ್ಯಾಲ್ಯೂ ಸಿಕ್ಬಿಟ್ರೆ we can now find area of circle. Area of circle ಈಗ ನಾವು ಈಸಿಯಾಗಿ ಕಂಡುಹಿಡಿಬಹುದು. What is that formula we have? That is process ಮಾಡಬೇಕೀಗ. Process is equal to, ನಾ ಏರಿಯಾ ಆಫ್ ಸರ್ಕಲ್ ಬಂದಿದ್ದು ರಿಸಲ್ಟ್ ಅನ್ನ AC ಒಳಗಡೆ ಸ್ಟೋರ್ ಮಾಡ್ತಾ ಇದ್ದೀನಿ. AC is one of the ಕಂಟೈನರ್. ಅದರೊಳಗೆ ನಾವು ವ್ಯಾಲ್ಯೂ ಅನ್ನು ಸ್ಟೋರ್ ಮಾಡೋಣ. ಪೈ ಆರ್ ಸ್ಕ್ವೇರ್, ಹೌ ಯು ಆರ್ ಗೋಯಿಂಗ್ ಟು ರೈಟ್? ಪೈ ವ್ಯಾಲ್ಯೂ ಈಸ್ 3.142. ಆರ್ ಸ್ಕ್ವೇರ್ ಅಂತ ಹೇಗೆ ಬರಿಬೇಕು? ಆರ್ ಇಂಟು ಆರ್. ಓಕೆ, ಫೈನಲಿ ವಿ ಗಾಟ್ ದ ರಿಸಲ್ಟ್. ವೇರ್ ಇಸ್ ದ ರಿಸಲ್ಟ್? ರಿಸಲ್ಟ್ ಎಲ್ಲಿ ಸ್ಟೋರ್ ಆಗಿರುತ್ತೆ? ಈಗ AC ಒಳಗಡೆ ಸ್ಟೋರ್ ಆಗಿರುತ್ತೆ. ಬಂದಂಥ ರಿಸಲ್ಟ್ ಅನ್ನ ಡಿಸ್ಪ್ಲೇ ಮಾಡಲೇಬೇಕು. ದಟ್ ಈಸ್ ವಾಟ್ output is, or you are going to display the result. Display ಏನು ಡಿಸ್ಪ್ಲೇ ಮಾಡಬೇಕು? ಡೋಂಟ್ ಡಿಸ್ಪ್ಲೇ ದ ಇನ್ಪುಟ್, ಡಿಸ್ಪ್ಲೇ ಓನ್ಲಿ ದ ಔಟ್ಪುಟ್, ಬಿಕಾಸ್ ದೇ ಹ್ಯಾವ್ ಆಸ್ಕ್ಡ್ ದ ಏರಿಯಾ ಆಫ್ ಸರ್ಕಲ್ ರಿಸಲ್ಟ್. ಅದು ಎಲ್ಲಿ ಸ್ಟೋರ್ ಆಗಿದೆ? AC ಒಳಗಡೆ. ಅದನ್ನ ಡಿಸ್ಪ್ಲೇ AC ಅಂತ ಬರಿಬೇಕು. ನೌ ವಿ ಹ್ಯಾವ್ ಗಾಟ್ ದ ರಿಸಲ್ಟ್ ಅಂಡ್ ನೌ ಸ್ಟಾಪ್ ದಿ algorithm. Got it? Very simple. Area of circle ಅಂದ್ರೆ ಏನು? ವೃತ್ತದ ವಿಸ್ತೀರ್ಣ. That is what pi r square. Pi into ಅರ್ಧ ವ್ಯಾಸ ಅಂತ ನಾವು ಕರಿತೀವಿ. It is the radius of the circle. Okay, let us write another algorithm. ಇನ್ನೊಂದು algorithm ನಾನು ಇಲ್ಲಿ ಬರಿತೀನಿ. Observe. Algorithm to find simple interest. Simple interest. What is this? Algorithm to find simple interest. ನಾವು ಸಿಂಪಲ್ ಇಂಟ್ರೆಸ್ಟ್ ಕಂಡುಹಿಡಿಬೇಕಾಗಿದೆ. ಈಗ ಅದಕ್ಕೋಸ್ಕರ ಒಂದು ಅಲ್ಗೋರಿದಮ್ ಬರಿಬೇಕು. What is that simple interest? Simple interest ಅಂದ್ರೆ ಏನು? And already you know the formula. That is PTR divided by 100. ಸಿಂಪಲ್ ಇಂಟ್ರೆಸ್ಟ್ ಅಂದ್ರೆ ಸರಳ ಬಡ್ಡಿ. ಅಂಡ್ ಅದರ ಫಾರ್ಮುಲಾ ನಿಮ್ಗೆ ಆಲ್ರೆಡಿ ಗೊತ್ತಿದೆ. ದಟ್ ಈಸ್ ವಾಟ್ ಸಿಂಪಲ್ ಇಂಟ್ರೆಸ್ಟ್ ಈಸ್ ಈಕ್ವಲ್ ಟು
PTR divided by 100. ಇದು ಆಲ್ರೆಡಿ ನಿಮಗೆ ಗೊತ್ತಿದೆ. ಇದೇ ಫಾರ್ಮುಲಾನ ಯೂಸ್ ಮಾಡಿಕೊಂಡು we are going to write the algorithm. Okay, we'll start with the algorithm. Step 1, start. Step 2 is what we are going to read. ಇಲ್ಲಿ ನಾವು ಏನು ರೀಡ್ ಮಾಡಬೇಕು? PTR values. Read or input P value. P ಅಂದ್ರೆ ಏನು? Principal amount. T value is what? Time period ಅಂತ ನಾವು ಹೇಳ್ತೀವಿ. R value means rate of interest. PTR values. And don't take it as ABC values. ಆಲ್ರೆಡಿ ನಿಮಗೆ ಫಾರ್ಮುಲಾ ಗೊತ್ತಿದೆ. ಅದೇ ಫಾರ್ಮುಲಾದಲ್ಲಿರೋ ವ್ಯಾಲ್ಯೂಸ್ಗಳನ್ನೇ ನಾವು ಇಲ್ಲಿ ಯೂಸ್ ಮಾಡೋಣ. ಓಕೆ, ದಟ್ ಈಸ್ ವಾಟ್ PTR. P ಮೀನ್ಸ್ ಪ್ರಿನ್ಸಿಪಲ್ ಅಮೌಂಟ್, T means time period, R means rate of interest. ಓಕೆ, ಸರಳ ಬಡ್ಡಿ ಕಂಡುಹಿಡಿಬೇಕಾಗಿದೆ. ಓಕೆ, PTR ವ್ಯಾಲ್ಯೂಸ್ ನಮಗೆ ಇನ್ಪುಟ್ ಸಿಕ್ಕ ಮೇಲೆ we can easily find the simple interest. That is what process. ಕ್ಯಾಲ್ಕುಲೇಷನ್ ಇದ್ರೆ ನಾವು ಪ್ರೊಸೆಸ್ ಅಂತ ಕರಿತೀವಿ. ಪ್ರೊಸೆಸ್ ಈಸ್ ವಾಟ್? SI. ನಾನು ಏನು ಆನ್ಸರ್ ಬರುತ್ತೋ ಅದನ್ನು SI ಒಳಗಡೆ ಸ್ಟೋರ್ ಮಾಡ್ತಾ ಇದ್ದೀನಿ. ದ್ಯಾಟ್ಸ್ ವೈ ವಿ ಹ್ಯಾವ್ ಯೂಸ್ಡ್ SI. SI is equal to how to write the formula. PTR ಅಂದ್ರೆ ಏನು? P ಇಂಟು T ಇಂಟು R. ಡಿವಿಷನ್ ನಾವು ಪ್ರೋಗ್ರಾಮಿಂಗ್ನಲ್ಲಿ ಈ ಥರ ಬರಿಬೇಕು. PTR divided by 100. Got it? Very simple. And we have got the result. ಈಗ ನಮಗೆ ರಿಸಲ್ಟ್ ಸಿಕ್ತು. ವೇರ್ ಇಸ್ ದ ರಿಸಲ್ಟ್ ಇಸ್ ಸ್ಟೋರ್ಡ್? ರಿಸಲ್ಟ್ SI ನಲ್ಲಿ ಸ್ಟೋರ್ ಆಗಿದೆ. SI ನಲ್ಲಿ ಸ್ಟೋರ್ ಆಗಿರೋ ರಿಸಲ್ಟ್ ಬರೀ ಸ್ಟೋರ್ ಆಗಿದ್ಕೊಂಡ್ರೆ ಉಪಯೋಗ ಇಲ್ಲ. ಅದನ್ನ ನಾವು ಏನು ಮಾಡಬೇಕು? ಡಿಸ್ಪ್ಲೇ ಮಾಡಬೇಕು. ಔಟ್ಪುಟ್ ಆಗಿ ಅದನ್ನ ಪಡ್ಕೊಳ್ಳೇಬೇಕು. ದಟ್ ಈಸ್ ವಾಟ್ ಫೈಂಡಿಂಗ್ ಸಿಂಪಲ್ ಇಂಟ್ರೆಸ್ಟ್. And output is, ಅಥವಾ display the output. What is that? Where is the output? Output is in SI. Okay, output ಬಂದ ತಕ್ಷಣ stop your algorithm. Got it? Very simple way of writing the algorithm to find simple interest. ಗೊತ್ತಾಯ್ತಾ? Let us see some more example. That is algorithm to find biggest of two numbers. ಇದರ ಅರ್ಥ ಏನು? ಎರಡು ನಂಬರ್ಗಳಲ್ಲಿ ಯಾವುದು ದೊಡ್ಡದಿದೆ ಅಂತ ಡಿಸ್ಪ್ಲೇ ಮಾಡಬೇಕು. ಎರಡು ನಂಬರಲ್ಲಿ ಯಾವ್ದು ದೊಡ್ಡದಿದೆ ಅಂತ ಕಂಡುಹಿಡಿಬೇಕು. ದಿಸ್ ಇಸ್ ವಾಟ್ ಅಲ್ಗೋರಿದಮ್ ಟು ಫೈಂಡ್ ಬಿಗ್ಗೆಸ್ಟ್ ಆಫ್ ಟೂ ನಂಬರ್ಸ್. ಫಾರ್ ಎಕ್ಸಾಂಪಲ್, ಎರಡು ನಂಬರ್ 5, 4 ಅಂತ ಇದೆ. ಫಾರ್ ಎಕ್ಸಾಂಪಲ್, 5 ಅನ್ನ A ನಲ್ಲಿ ಸ್ಟೋರ್ ಮಾಡಿದೀವಿ ಅಂತ ತಿಳ್ಕೊಳ್ಳೋಣ. 4 ಅನ್ನ B ನಲ್ಲಿ ಸ್ಟೋರ್ ಮಾಡಿದೀವಿ ಅಂತ ತಿಳ್ಕೊಳ್ಳೋಣ. ಅಂಡ್ ವಾಟ್ ಶುಡ್ ಬಿ ದ ಆನ್ಸರ್? ಆನ್ಸರ್ ಏನ್ ಬರ್ಬೇಕೀಗ? A ಈಸ್ ಬಿಗ್ ಅಂತ ಆನ್ಸರ್ ಬರಬೇಕು. ಓಕೆ, ವಿ ಆರ್ ನಾಟ್ ಕ್ಯಾಲ್ಕುಲೇಟಿಂಗ್ ಎನಿಥಿಂಗ್. ಇಲ್ಲಿ ಏನು ಕ್ಯಾಲ್ಕುಲೇಷನ್ ಇಲ್ಲ. ಏನು ಎಡಿಷನ್, ಸಬ್ಟ್ರಾಕ್ಷನ್, ಮಲ್ಟಿಪ್ಲಿಕೇಶನ್, ಡಿವಿಷನ್ ಈಸ್ ನಾಟ್ ನೆಸೆಸರಿ. ಜಸ್ಟ್ ವಿ ಆರ್ ಗೋಯಿಂಗ್ ಟು ಕಂಪೇರ್. ಇಲ್ಲಿ ಕಂಪ್ಯಾರಿಸನ್ ಮಾಡಬೇಕು. ದೇರ್ ಇಸ್ ನೋ ಪ್ರಾಸೆಸ್. ಅಂಡ್ ಕಂಪ್ಯಾರಿಸನ್ ಈಸ್ ಆಲ್ಸೋ ಸಿಂಪಲ್ ಪ್ರಾಸೆಸ್. ಆ ಪ್ರಾಸೆಸ್ ಅನ್ನ ಮಾಡಿ ವಿ ಆರ್ ಗೋಯಿಂಗ್ ಟು ಫೈಂಡ್ ದ ರಿಸಲ್ಟ್. ಇಲ್ಲೇನು ಕ್ಯಾಲ್ಕುಲೇಷನ್ ಮಾಡಿ ಕ್ಯಾಲ್ಕುಲೇಟ್ ಆಗಿರೋ ವ್ಯಾಲ್ಯೂ ಅನ್ನ ನಾವು ಔಟ್ಪುಟ್ ಆಗಿ ಡಿಸ್ಪ್ಲೇ ಮಾಡೋದಿಲ್ಲ. ಇಲ್ಲೇನು ಡಿಸ್ಪ್ಲೇ ಮಾಡ್ತೀವಿ? ವೆದರ್ A is big or B is big. ಎರಡರಲ್ಲಿ ಯಾವುದಾದ್ರೂ ಒಂದು ಬಿಗ್ ಇರುತ್ತೆ, ಅದನ್ನು ನಾವು ಡಿಸ್ಪ್ಲೇ ಮಾಡಬೇಕು. ಹಂಗಿದ್ರೆ ಐ ವಿಲ್ ಸ್ಟಾರ್ಟ್ ರೈಟಿಂಗ್ ದ ಅಲ್ಗೋರಿದಮ್. ಸ್ಟೆಪ್ 1 ಈಸ್ ಸ್ಟಾರ್ಟ್. ಸ್ಟೆಪ್ 2 ಹಂಗಿದ್ರೆ ಟು ಫೈಂಡ್ ಬಿಗ್ಗೆಸ್ಟ್ ಆಫ್ ಟೂ ನಂಬರ್ಸ್ ಏನು ಬೇಕು ಅದು ಇಂಪಾರ್ಟೆಂಟ್ ಇದೆ. ಇಲ್ಲಿ ಎರಡು ನಂಬರಲ್ಲಿ ಯಾವ್ದು ದೊಡ್ಡದು ಕಂಡು ಹಿಡಿಬೇಕಂದ್ರೆ ಏನು ಬೇಕು? ಎರಡು ನಂಬರ್ ಬೇಕು. ದಟ್ ಈಸ್ ಇನ್ಪುಟ್ ಅಥವಾ ರೀಡ್ ಅಥವಾ ಎಂಟರ್ ಟೂ ನಂಬರ್ಸ್. ಆ ಎರಡು ನಂಬರ್ಗೆ ನಾನು ಜನರಲೈಸ್ ನೇಮ್ ಕೊಡ್ತೀನಿ, A and B.
First number I call it as A, second number I call it as B. ಸಿಂಪಲ್. ಈಗ ಏನು ಕ್ಯಾಲ್ಕುಲೇಷನ್ ನೆಸೆಸರಿ ಇಲ್ಲ, ಕಂಪ್ಯಾರಿಸನ್ ಮಾಡಬೇಕು. ವಿ ಆರ್ ಗೋಯಿಂಗ್ ಟು ಕಂಪೇರ್ ದೀಸ್ ಟೂ ನಂಬರ್ಸ್. ಓಕೆ, ಐ ವಿಲ್ ರೈಟ್ ಹಿಯರ್ ಹೌ ಯು ಆರ್ ಗೋಯಿಂಗ್ ಟು ಕಂಪೇರ್ ಅಥವಾ ಕಂಡೀಷನ್ ನಾವಿಲ್ಲಿ ಅಪ್ಲೈ ಮಾಡಬೇಕು. ಏನು ಕಂಡೀಷನ್ ಅಪ್ಲೈ ಮಾಡಬೇಕು? ಇಫ್ ಕಂಡೀಷನ್ ಅಪ್ಲೈ ಮಾಡಬೇಕು. ಇಫ್ ಎ ಗ್ರೇಟರ್ ದೆನ್ ಬಿ ಇದ್ರೆ, ಇಫ್ ಗ್ರೇಟರ್ ದೆನ್ ಸಿಂಬಲ್ ಈಸ್ ಯೂಸ್ ಟು ಕಂಪೇರ್. ಇಫ್ ಎ ಗ್ರೇಟರ್ ದೆನ್ ಬಿ ಇದ್ರೆ ದೆನ್ ಏನಂತ ಔಟ್ಪುಟ್ ಬರಬೇಕು? ದೆನ್ ಔಟ್ಪುಟ್ ಶುಡ್ ಬಿ, ಔಟ್ಪುಟ್ ಏನು ಬರಬೇಕು? ಎ ಈಸ್ ಬಿಗ್ ಅಂತ ಬರಬೇಕು. ಗೊತ್ತಾಯ್ತಾ? ಇಫ್ ಎ ಗ್ರೇಟರ್ ದೆನ್ ಬಿ ಇದ್ರೆ ಔಟ್ಪುಟ್ ಈಸ್ ಎ ಈಸ್ ಬಿಗ್, ಇಲ್ಲಂದ್ರೆ ಎಲ್ಸ್ ಅಥವಾ ಅದರ್ವೈಸ್ ಅಂತ ನಾವು ಬರಿತೀವಿ. ಎ ಗ್ರೇಟರ್ ದೆನ್ ಬಿ ಇಲ್ಲ ಅಂದ್ರೆ, ಎ ಈಸ್ ಬಿಗ್ ಇಲ್ಲ ಅಂದ್ರೆ ಏನು ಬಿಗ್ ಇರುತ್ತೆ? ಬಿ ಈಸ್ ಬಿಗ್. ಡೆಫಿನೆಟ್ಲಿ ಎರಡು ನಂಬರ್ ಈಕ್ವಲ್ ಇಲ್ಲ ಅಂತ ತಿಳ್ಕೊಳ್ಳೋಣ. ಅದರ ಪ್ರಕಾರ ನೋಡೋದಾದ್ರೆ ಎ ಈಸ್ ಬಿಗ್ ಇಲ್ಲ ಅಂದ್ರೆ ಔಟ್ಪುಟ್ ಶುಡ್ ಬಿ ಎ ಈಸ್ ಬಿಗ್ ಇಲ್ಲ ಅಂದ್ರೆ ಬಿ ವಿಲ್ ಬಿ ಬಿಗ್, ಬಿ ಈಸ್ ಬಿಗ್. ಗಾಟ್ ಇಟ್? ವೆರಿ ಸಿಂಪಲ್. ಇಂಥವು ಏನಾದರೂ ಕಂಡೀಷನ್ ರಿಲೇಟೆಡ್ ಅಥವಾ ಕ್ಯಾಲ್ಕುಲೇಷನ್ ಇಲ್ಲದೆ ಇರೋ ಯಾವುದೇ ಪ್ರಾಬ್ಲಮ್ ಬಂದರೂ ನಾವು ಕಂಪೇರ್ ಮಾಡಿ ಅದನ್ನ ಸಾಲ್ವ್ ಮಾಡಬೇಕು. ಇಫ್ ಎ ಗ್ರೇಟರ್ ದೆನ್ ಬಿ ಇದ್ರೆ ಔಟ್ಪುಟ್ ಈಸ್ ಎ ಈಸ್ ಬಿಗ್, ಇಲ್ಲಾಂದ್ರೆ ಬಿ ಈಸ್ ಬಿಗ್. ಸ್ಕ್ರೀನ್ ಮೇಲೆ ವಿ ಆರ್ ಪ್ರಿಂಟಿಂಗ್ ದ ಔಟ್ಪುಟ್ ವೆದರ್ ಎ ಈಸ್ ಬಿಗ್ ಆರ್ ಬಿ ಈಸ್ ಬಿಗ್. ವಿ ಆರ್ ನಾಟ್ ಕ್ಯಾಲ್ಕುಲೇಟಿಂಗ್ ಎನಿಥಿಂಗ್ ಆ್ಯಂಡ್ ವಿ ಆರ್ ನಾಟ್ ಪ್ರಿಂಟಿಂಗ್ ಆರ್ ಶೋವಿಂಗ್ ದ ಔಟ್ಪುಟ್ ಆಫ್ ಕ್ಯಾಲ್ಕುಲೇಟೆಡ್ ವ್ಯಾಲ್ಯೂ. ಓಕೆ, ಇಲ್ಲಿ ನಾವು ಎ ಬಿಗ್ಗು ಅಥವಾ ಬಿ ಬಿಗ್ಗು ಅಂತ ತೋರಿಸ್ಬೇಕಾಗಿದೆ. ಇದು ಅಲ್ಗೋರಿದಮ್ ಈಗ ಮುಗೀತು. ಆ್ಯಂಡ್ ವಾಟ್ ಫೈನಲಿ ವಿ ಆರ್ ಗೋಯಿಂಗ್ ಟು ಸ್ಟಾಪ್. ಇದನ್ನ ಸಿಂಪಲ್ ವೇನಲ್ಲಿ ನಾನಿಲ್ಲಿ ಟ್ರೇಸ್ ಮಾಡಿ ತೋರಿಸ್ತೀನಿ. ಫಾರ್ ಎಕ್ಸಾಂಪಲ್, ವಿ ಹ್ಯಾವ್ ಎ, ವಿ ಹ್ಯಾವ್ ಬಿ. ಎನಲ್ಲಿ ನಾನು 6 ಅಂತ ವ್ಯಾಲ್ಯೂ ಹಾಕ್ತೀನಿ, ಬಿ ನಲ್ಲಿ 8 ಅಂತ ವ್ಯಾಲ್ಯೂ ಹಾಕ್ತೀನಿ. ಇದಕ್ಕೆ ಏನಂತಾರೆ? ಇನ್ಪುಟ್ ಕೊಡೋದು ಅಂತ ನಾವು ಹೇಳ್ತೀವಿ. ವಿ ಹ್ಯಾವ್ 2 ವ್ಯಾಲ್ಯೂಸ್. ನಮ್ಮ ಹತ್ರ ಈಗ 2 ವ್ಯಾಲ್ಯೂಸ್ ಬಂತ. ಯಾವ ಸ್ಟೆಪ್ ಮುಗೀತೀಗ? ಸ್ಟಾರ್ಟ್ ಆದ್ಮೇಲೆ ಸ್ಟೆಪ್ 2 ಮುಗೀತು. ಬಿಕಾಸ್ ವಿ ಹ್ಯಾವ್ ಗಿವನ್ ದ ಇನ್ಪುಟ್ ಆಫ್ ಎ ಅಂಡ್ ಬಿ. ಇನ್ನು ಥರ್ಡ್ ಸ್ಟೆಪ್ ನಾವು ಚೆಕ್ ಮಾಡೋಣ. ವೆದರ್ ಅವರ್ ಸ್ಟೆಪ್ಸ್ ಆರ್ ಕರೆಕ್ಟ್ ಆರ್ ನಾಟ್ ನೋಡಬೇಕಾಗಿದೆ. ಈಗ ಕಂಪೇರ್ ಮಾಡಿ. ಕಂಪೇರ್ ಇಫ್ ಎ ಗ್ರೇಟರ್ ದೆನ್ ಬಿ ಇದೇನಾ ಅಂತ ಚೆಕ್ ಮಾಡೋಣ. ಇಫ್ ಎ ಗ್ರೇಟರ್ ದೆನ್ ಬಿ ಇದೇನಾ ಅಂದರೆ 6 ಗ್ರೇಟರ್ ದೆನ್ 8 ಇದೇನಾ? ಇದು ಟ್ರೂನಾ? ಇಲ್ಲ, ಫಾಲ್ಸ್. ಹಂಗಿದ್ರೆ ನಾವಿಲ್ಲಿ ಏನು ಬರ್ದಿದ್ವಿ? ಇಫ್ ಎ ಗ್ರೇಟರ್ ದೆನ್ ಬಿ ಟ್ರೂ ಇದ್ರೆ ದೆನ್ ಎ ಈಸ್ ಬಿಗ್ ಅಂತ ಪ್ರಿಂಟ್ ಮಾಡು ಅಂತ ಹೇಳಿದ್ವಿ. ಇಲ್ಲಂದ್ರೆ ಏನು ಪ್ರಿಂಟ್ ಆಗಬೇಕು? ಬಿ ಈಸ್ ಬಿಗ್ ಅಂತ ಪ್ರಿಂಟ್ ಆಗಬೇಕು. ಹಂಗಿದ್ರೆ ನಮ್ದು ಕಂಡೀಷನ್ ಫೇಲ್ ಆಯಿತು, ಫಾಲ್ಸ್ ಆಗಿದೆ. ಹಂಗಿದ್ರೆ ಎಲ್ಸ್ ಪಾರ್ಟ್ ಅಲ್ಲಿ ಏನಿದೆ ಅದು ಪ್ರಿಂಟ್ ಆಗುತ್ತೆ. ದಟ್ ಈಸ್ ವಾಟ್ ಬಿ ಈಸ್ ಬಿಗ್. ವೆದರ್ ಆನ್ಸರ್ ಇಸ್ ಕರೆಕ್ಟ್? ಆನ್ಸರ್ ಕರೆಕ್ಟ್ ಇದೆಯಲ್ಲ ನೋಡಿ, ಬಿ ಈಸ್ ಬಿಗ್, ಕರೆಕ್ಟ್. ಓಕೆ, ಇದೇ ಥರ ಇನ್ನೊಂದು ಎಕ್ಸಾಂಪಲ್ ಇಲ್ಲಿ ನಾನು ತೋರಿಸ್ತೀನಿ. ಎ ನಲ್ಲಿ ಒಂದು ವ್ಯಾಲ್ಯೂ ಹಾಕಿ ಚೆಕ್ ಮಾಡೋಣ. ಬಿ ನಲ್ಲಿ ಇನ್ನೊಂದು ವ್ಯಾಲ್ಯೂ ಹಾಕೋದು ಅಂದ್ರೆ ಏನು? ಇನ್ಪುಟ್ಸ್ ಕೊಡೋದು ಅಂತ ನಾವು ಹೇಳ್ತೀವಿ. ಎ ನಲ್ಲಿ 7 ಅನ್ನು ವ್ಯಾಲ್ಯೂ ಹಾಕ್ತೀನಿ, ಬಿ ನಲ್ಲಿ 3 ಅನ್ನು ವ್ಯಾಲ್ಯೂ ಹಾಕ್ತೀನಿ. ಇದಕ್ಕೆ ಏನಂತಾರೆ? ಸ್ಟೆಪ್ 2, ಇನ್ಪುಟ್ ಕೊಡೋದು ಅಂತ ಹೇಳ್ತಾರೆ. ಇನ್ಪುಟ್ ಕೊಟ್ವಿ, ನಾವು ದ ಸೆಕೆಂಡ್ ಸ್ಟೆಪ್ ಈಸ್ ಓವರ್. ಕಮ್ ವಿತ್ ದ ಥರ್ಡ್ ಸ್ಟೆಪ್. ಸ್ಟೆಪ್ ಥರ್ಡ್ ನಲ್ಲಿ ಏನಿದೆ? ಕಂಪೇರ್. ಏನು ಕಂಪೇರ್ ಮಾಡಬೇಕು? ಇಫ್ ಎ ಗ್ರೇಟರ್ ದೆನ್ ಬಿ ಇದೆ ಏನು ಅಂತ ಚೆಕ್ ಮಾಡಿ. ಅಂದರೆ 7 ಗ್ರೇಟರ್ ದೆನ್ 3 ಇದೇನಾ? ಎಸ್, ಟ್ರೂ. ಟ್ರೂ ಇದ್ರೆ ದೆನ್ ಔಟ್ಪುಟ್ ವಿಲ್ ಬಿ ಎ ಈಸ್ ಬಿಗ್. ಬಂತ ಔಟ್ಪುಟ್? ಎರಡರಲ್ಲಿ ಒಂದೇ ಔಟ್ಪುಟ್ ಬರೋದು. ಇಫ್ ಇದು ಟ್ರೂ ಇದ್ರೆ ಇದು ಪ್ರಿಂಟ್ ಆಗುತ್ತೆ. ಇದು ಟ್ರೂ ಇರಲಿಲ್ಲ ಅಂದರೆ ಎಲ್ಸ್ ಪಾರ್ಟ್ ಅಲ್ಲಿರೋ ವ್ಯಾಲ್ಯೂ ಅಥವಾ ಸ್ಟೇಟ್ಮೆಂಟ್ ಪ್ರಿಂಟ್ ಆಗುತ್ತೆ. ಗಾಟ್ ಇಟ್? ಅರ್ಥ ಆಯ್ತಾ? ವೆರಿ ಸಿಂಪಲ್ algorithms we have written. If you have any doubt, you can comment. Thank you.